ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವನದುರ್ಗ ಟೆಂಪಲ್ ಆದಮೇಲೆ ನಾವು ಹೊರಟಿದ್ದು ಮಂಗಳೂರಲ್ಲಿರುವಂಥ ಫೇಮಸ್ ಕೊರಗಜ್ಜ ಟೆಂಪಲ್ಗೆ. ಎಷ್ಟು ಜನಕ್ಕೆ ಗೊತ್ತು ಕೊರಗಜ್ಜ ಟೆಂಪಲ್? ಐ ಡೋಂಟ್ ನೋ. ನಾನು ಫಸ್ಟ್ ಟೈಮ್ ಕೊರಗಜ್ಜ ಟೆಂಪಲ್ ಬಂದಿದ್ದು. ಇದು ನೋಡಿ, ದೈವರಾಜ ಗುಳಿಗ ಟೆಂಪಲ್. ಮಂಗಳೂರಲ್ಲಿ ಕೊರಗಜ್ಜ ಟೆಂಪಲ್ ಅಂತ ಹಾಕಿದ್ರೆ ನಿಮಗೆ ಗೂಗಲ್ ಮ್ಯಾಪಲ್ಲಿ ಬರೋವಂಥ ಟೆಂಪಲ್ಲೇ ಬೇರೆ. ಬಟ್ ಅದೇ ಪ್ಲೇಸಲ್ಲೇ ಎರಡು ಕೊರಗಜ್ಜ ಟೆಂಪಲ್ ಇದೆ, ವಿಚ್ ಈಸ್ ವೆರಿ ಫೇಮಸ್. ಆ್ಯಂಡ್ ಅಂದರೆ ಒರಿಜಿನಲ್ ಯಾವುದೋ ಟೆಂಪಲ್ಲು ಆದಿಸ್ಥಳ ಬೇರೆ, ಮತ್ತು ನಾರ್ಮಲ್ ಕೊರಗಜ್ಜ ಟೆಂಪಲ್ ಅಂತ ನಮಗೆ ಗೂಗಲ್ ಮ್ಯಾಪಲ್ಲಿ ತೋರಿಸೋದು ತುಂಬ ಬೇರೆಯೇ. ನಾವು ಈ ಥರ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದು ಎಷ್ಟೋ ದಾರಿ ತಪ್ಪಿ ಎಲ್ಲ ಹೋಗಿ ಹೆಂಗೋ ಮಾಡಿ ಫೈನಲಿ ಬಂದ್ವಿ. ಇಲ್ಲಿ ನಿಮಗೆ ಬಸ್ ಫೆಸಿಲಿಟಿನೂ ಸಹ ಇದೆ. ನೀವು ಬೈಕಲ್ಲಿ ಬಂದರೆ ನಿಮಗೆ ಪಾರ್ಕಿಂಗಿಗೆಲ್ಲ ಅವೈಲೇಬಿಲಿಟಿ ಇದೆ. ಇದು ಬಂದ್ಬಿಟ್ಟು ಎಂಟ್ರೆನ್ಸಲ್ಲಿರುವಂಥ ಪಾರ್ಕಿಂಗು. 4 ವೀಲರ್ಸ್ ಆಗಿರ್ಬೋದು, 2 ವೀಲರ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಿಮಗೆ ಪಾರ್ಕಿಂಗಿಗೆ ಜಾಗ ಇದೆ. ಅದ್ರ ಜೊತೆಗೆ ವಾಶ್ರೂಮ್ಸ್ ಮತ್ತು ರೆಸ್ಟ್ ರೂಮ್ಸ್, ಅದ್ರ ಜೊತೆಗೆ ನಿಮಗೆ ಸ್ನಾನಗೀನ ಮಾಡಬೇಕು ಅಂತ ಅಂದರೆ ಆರಾಮಾಗಿ ಬಂದು ಇಲ್ಲಿ ನೀವು ಪೇ ಮಾಡಿ ವಾಶ್ರೂಮ್ ಬಂದು ಫ್ರೆಶ್ ಅಪ್ ಆಗ್ಬೋದು, ಇಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರ ದರ್ಶನ ಮಾಡಬಹುದು. ಆ್ಯಂಡ್ ನಾವಿಲ್ಲಿ ಯಾವುದೇ ಥರದ ಪಾರ್ಕಿಂಗಿಗೆ ದುಡ್ಡೆಲ್ಲ ಪೇ ಮಾಡಲಿಲ್ಲ. ಜಸ್ಟ್ ವಾಶ್ರೂಮ್ಗೆ ಹೋಗಂಗಿದ್ರೆ ನೀವು ಪೇ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗ್ಬೋದು. ಇಲ್ಲಿ ಎದುರುಗಡೆ ಇರೋವಂಥ ಟೆಂಪಲ್ಲು ಬೇರೆ ಟೆಂಪಲ್ಲು, ಇದು ಸಹ ಕೊರಗಜ್ಜ ಟೆಂಪಲ್ಲೇ. ಇದು ಬಂದ್ಬಿಟ್ಟು ವಿಗ್ರಹ ಅಲ್ಲ, ಇದು ಕಲ್ಲು ಅಷ್ಟೇ, ದೇವ್ರದ್ದು ಕಲ್ಲಿಂದು ಇದು ಅಷ್ಟೇ ದೇವಸ್ಥಾನ. ಇಲ್ಲಿದ್ದು ಯಾವುದೇ ಥರದ್ದು ಫೋನು ಎಲ್ಲ ಅಲೋ ಇರಲಿಲ್ಲ. ತುಂಬಾ ಕಷ್ಟ ಆಗುತ್ತೆ ಅಂದರೆ, ಬಿಕಾಸ್ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಫೋನ್ ಅಲೋ ಇಲ್ಲದೇ ಇರೋ ಕಾರಣ ನಾನು ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿ ಒಳಗಡೆ ನಿಮಗೆ ಫೋಟೋ ಅಲೋ ಇಲ್ಲದಿರೋದ್ರಿಂದ, ಫೋನ್ ಅಲೋ ಇಲ್ಲದಿರೋದ್ರಿಂದ ಪ್ರತಿಯೊಂದೂ ನೀವು ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಸ್ಲಿಪ್ಪರ್ಸ್ನೆಲ್ಲ ಆಚೆ ಇಟ್ಬಿಟ್ಟು ಹೋದ್ವಿ. ನಾನು ಎಲ್ಲೋ ಒಂದೇ ಒಂದು ಕ್ಲಿಪ್ ತೊಗೊಂಡೆ. ಆ್ಯಂಡ್ ಇಲ್ಲಿ ನಿಮಗೆ ಸ್ಪೆಷಾಲಿಟಿ ಏನು ಅಂದರೆ, ದೇವರಿಗೆ ಸಾರಾಯಿ ಮತ್ತು ಚಕ್ಲಿನ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಸೊ ನಾವು ಯೂಶ್ವಲಿ ಹೋದಾಗ ಹೂವು, ಊದ್ಗಡ್ಡಿ, ಎಲೆ, ಅಡಿಕೆ, ಕುಂಕುಮ ಈ ಥರದನ್ನೆಲ್ಲ ಕೊಟ್ಟರೆ, ಇಲ್ಲಿ ಬಂದ್ಬಿಟ್ಟು ನೀವು ಎಣ್ಣೆ ಮತ್ತು ಚಕ್ಲಿ ಕೊಡ್ತಾರೆ. ಮತ್ತು 7 ತಿಂಗಳು ಗರ್ಭಿಣಿ ಯಾರೂ ಇಲ್ಲಿಗೆ ದೇವಸ್ಥಾನಕ್ಕೆ ಕೊರಗಜ್ಜ ಟೆಂಪಲ್ಲಿಗೆ ಬರಬಾರ್ದು. ಪೀರಿಯಡ್ಸ್ ಈ ಥರ ಎಲ್ಲ ಟೈಮಲ್ಲಿ ಟೆಂಪಲ್ ನೋಡೋಕ್ಕೆ ಬರಬಾರ್ದು ಅಂತೆಲ್ಲ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ಲೀಸ್ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಟೆಂಪಲ್ ವಿಸಿಟ್ ಮಾಡಬೇಡಿ. ಅದೇ ಥರ ಅದು ಎದುರುಗಡೆನೇ ನಿಮಗೆ ಅಡ್ಮಿನಿಸ್ಟ್ರೇಷನ್ ಕಚೇರಿ ಅಂತ ಇದೆ. ಸೊ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ಹೋಗಿ ಅದನ್ನು ಕೇಳ್ಕೊಬೋದು. ಆ್ಯಂಡ್ ಅಲ್ಲಿರೋದೇ ಬಸ್ ಸ್ಟ್ಯಾಂಡ್. ನೀವು ಆರಾಮಾಗಿ ಬಸ್ಸಲ್ಲಿ ಬರ್ಬೋದು. ನೀವು ಕೊರಗಜ್ಜ ಟೆಂಪಲ್ ಅಂದರೆ ಅವರೇ ಕರ್ಕೊಂಡು ಬಂದು ಎಂಟ್ರೆನ್ಸಲ್ಲೇ ಬಿಡ್ತಾರೆ. ಆ್ಯಂಡ್ ಇಲ್ಲಿಂದ ನಾವಿವಾಗ ಆದಿಸ್ಥಳ ಇರುವಂಥ ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ವಿಚ್ ಈಸ್ ವೆರಿ ಫೇಮಸ್. ನಾನು ಆಲ್ರೆಡಿ ಹೇಳಿರೋ ಹಾಗೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಿಮಗೆ ಪ್ರತಿಯೊಂದು ರೋಡಲ್ಲೂ ಎಲ್ಲ ಕಡೆ ಇನ್ಸ್ಟ್ರಕ್ಷನ್ಸನ್ನು ಹಾಕಿರ್ತಾರೆ ಟೆಂಪಲ್ ಎಲ್ಲಿರೋದು ಅಂತ. ಬಟ್ ನಾವು ಹೋದಾಗ ಇನ್ನು ಅಂದರೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಅಂದರೆ ಟೆಂಪಲ್ನ ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಮುಂದೆಗಡೆ ನಮಗೆ ಗೋಪುರ ಅದನ್ನೆಲ್ಲ ಕಟ್ತಾ ಇರೋದ್ರಿಂದ ನಾವು ಹಿಂದೆಗಡೆಯಿಂದ ಹೋಗ್ಬೋದು. ಸೊ ಇದೇ ಆ ದೇವಸ್ಥಾನ ಕೊರಗಜ್ಜ ಟೆಂಪಲ್ಲು. ಇದು ತುಂಬ ದೊಡ್ಡದಾಗಿದೆ. ಟೆಂಪಲ್ ತುಂಬ ಚಿಕ್ಕದಾಗಿದೆ, ಬಟ್ ಜಾಗ ತುಂಬ ದೊಡ್ಡದಾಗಿದೆ. ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಆದಿಸ್ಥಳ ಕೊರಗಜ್ಜನ ಟೆಂಪಲು ಪುತ್ತೂರಲ್ಲಿರೋದು. ಆ್ಯಂಡ್ ಇದು ದೇವರ ದರ್ಶನ, ಮತ್ತು ಇವಾಗ ದೇವ್ರದ್ದು ಇನಾಗ್ರೇಷನ್ ಥರ ಮಾಡ್ತಿರೋದ್ರಿಂದ ಫುಲ್ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಮಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಸಮಾಧಾನ ಆಯಿತು ಟೆಂಪಲ್ಗೆ ಬಂದು. ನನ್ನ ಫೇಸೇ ನೋಡ್ಕೊಳಕ್ಕಾಗ್ತಾಯಿಲ್ಲ, ಫುಲ್ ನಾನಂತೂ ಟಯರ್ಡ್ ಆಗೋಗ್ಬಿಟ್ಟಿದ್ದೆ. ಆ್ಯಂಡ್ ಫೈನಲಿ ಇಲ್ಲೇ ಟೆಂಪಲ್ ಹತ್ರನೇ ನಿಮಗೆ ಆದಿಸ್ಥಳ ಕೊರಗಜ್ಜ ಆಗಿರ್ಬೋದು, ರಕ್ತೇಶ್ವರಿ ಅಮ್ಮನ ಟೆಂಪಲ್ಲು. ಇದು ಬಂದ್ಬಿಟ್ಟು ರಕ್ತೇಶ್ವರಿ ಅಮ್ಮ ಟೆಂಪಲ್ಲು. ಸೊ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಆಚೆಗೆ. ಆ್ಯಂಡ್ ಇಲ್ಲಿ ಯಾವುದೇ ಥರದ ಪುರೋಹಿತರು ಆ ಥರ ಎಲ್ಲ ಇರಲ್ಲ. ನಾವೇ ಹೋಗಿ ಕೈ ಮುಕ್ಕೊಂಡು ನಾವೇ ನೋಡಿಕೊಂಡು ದೇವ್ರನ್ನ ಕುಂಕುಮ ಇಟ್ಕೊಂಡು ಆಚೆಗೆ ಬರ್ಬೋದು ಅಷ್ಟೇ. ಬಟ್ ಯಾವುದೇ ಥರದ ಪುರೋಹಿತರಾಗಲಿ ಪೂಜಾರಿಗಳಾಗಲಿ ಇಲ್ಲಿ ಇರಲಿಲ್ಲ. ಆ್ಯಂಡ್ ಇಲ್ಲಿಂದ ನಾವು ನೆಕ್ಸ್ಟು ಅದೇ ಸರೌಂಡಿಂಗಲ್ಲೇ ನಮಗೆ ಟೆಂಪಲ್ಗಳು ಸಿಗೋದು. ಆ್ಯಂಡ್ ಇದು ಬಂದ್ಬಿಟ್ಟು ಶ್ವಾನಗಳು ಇರುತ್ತಲ್ಲ, ಅವ್ರ ಹತ್ರ 3-4 ಶ್ವಾನಗಳ ಟೆಂಪಲ್ ಇದು. ಚರ್ಮರ್, ಏಳ್ವರ್, ಸಿರಿಗಳು ಅಂತ ಹೇಳಿ ಆ ಒಂದೊಂದು ಶ್ವಾನಗಳಿಗೂ ಒಂದೊಂದು ಹೆಸರುಗಳಿದೆ. ಸೊ ಇದು ಸಹ ದೇವರುಗಳೇ. ಇದ್ರದ್ದು ಪುಟ್ಟದಾಗಿ ಗುಡಿ ಥರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆ ನೋಡಿ ಪ್ರತಿಯೊಂದ್ರದ್ದು ಮೆನ್ಷನ್ ಮಾಡಿದ್ದಾರೆ ನೇಮ್ಗಳನ್ನ, ಅಂದರೆ ಅವ್ರು ಸಾಕಿರೋ ನೇಮ್ಗಳನ್ನ. ಆ್ಯಂಡ್ ಇವಾಗ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಹೊಸದಾಗಿ ದೇವ್ರಿಗೋಸ್ಕರನೇ ಅಂತಲೇ ಚೆನ್ನಾಗಿ ಟೆಂಪಲ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಆದಿಸ್ಥಳ ಸ್ವಾಮಿ ಕೊರಗಜ್ಜ. ಅಂದರೆ ನಾನು ಇಷ್ಟು ಹೊತ್ತು ಮಾತಾಡಿದ್ದು ಈ ಟೆಂಪಲ್ ಬಗ್ಗೆ. ಈಗಷ್ಟೇ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು, ನೀವು ಇಲ್ಲಿ ನೋಡ್ಬೋದು. ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬೇಕಾದರೆ. ಡ್ರಿಂಕ್ಸು ಮತ್ತು ಚಕ್ಲಿ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ನೆಮ್ಮದಿಯಾಗಿ ದರ್ಶನ ಮಾಡಿ ಅಲ್ಲೇ ಪ್ರಸಾದ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಪ್ರಸಾದ. ತಿನ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಕದ್ರಿ ಮಂಜುನಾಥ ಟೆಂಪಲ್ಗೆ. ಸೊ ಆದಷ್ಟು ಬೇಗ ಸಿಗ್ತೀನಿ ಆ ವಿಡಿಯೋದಲ್ಲಿ.